ಶಿವಾನಂದ ಪಾಟೀಲ್ ಹೇಳಿಕೆ ರೈತ ಸಮುದಾಯಕ್ಕೆ ಮಾಡಿದಂತಹ ಅವಮಾನ ಅಪಮಾನ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಇದು ರೈತ ಸಮುದಾಯಕ್ಕೆ ಮಾಡಿದ ಅಪಮಾನ. ಅನುಭವಿ ಮಂತ್ರಿ ಬಾಯಿಲಿ ಬರುವಂತಹ ಇಂಥ ಮಾತು ಸಹನೀಯವಲ್ಲ. ಮಣ್ಣನ್ನೇ ಪೂಜಿಸಿ ಮಣ್ಣಲ್ಲೇ ಬೆರೆತು ಜಗತ್ತಿಗೆ ಅನ್ನ ಹಂಚೋರು ರೈತರು ಪಿತ್ತ ನೆತ್ತಿಗೇರಿ ಅಹಂಕಾರದ ಸ್ಥಿತ ಪ್ರಜ್ಞೆಯನ್ನ ಕಳೆದುಕೊಂಡವ್ರ ಬಾಯಲ್ಲಿ ಬರುವಂತಹ ಮಾತಿದು. ಸಿಎಂಗೆ ಮನವಿ ಮಾಡ್ತೀನಿ, ನೀವೇ ಅವರ ಮದ ಇಳಿಸ್ತೀರಾ, ಇಲ್ಲ ಜನ ಎಲ್ಲ ಸೇರಿ ನಿಮ್ಮನ್ನ ಕೆಳಗಿಳಿಸ್ತಾರೆ ಅಂತ ಎಚ್ಚರಿಕೆಯ ಮಾತನಾಡಿದ್ದಾರೆ. ಶಿವಾನಂದ ಪಾಟೀಲರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ. ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ ಸಹಕಾರಿ ಧುರೀಣರು. ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ. ಅವರು ರೈತರು ಬರಗಾಲಕ್ಕೆ ಕಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಮತ್ತು ಯಾವುದು ರೈತ ಸಂಸ್ಕೃತಿ ಇದೆ, ಮಣ್ಣನ್ನೇ ಪೂಜಿಸಿ ಮಣ್ಣಿನ ಜೊತೆಗೆ ಬೆರೆತು ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ. ಹಿಂದೆ ನೋಟುಗಳನ್ನು ಅವ್ರ ಮೇಲೆ ತೂರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಈಗ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ. ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ, ಸಾಲ ಮನ್ನಾ ಆಗಲಿ ಅಂತ ಹೇಳಿ ಹೇಳೋ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದರೆ ಆ ಪಾಪಕ್ಕೆ